ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್. ಇವತ್ತು ನಾವು ತುಂಬ ಸಿಂಪಲ್ಲಾಗಿ ಓರಿಯೋ ಬಿಸ್ಕೆಟನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಯಾವ ರೀತಿ ಕೇಕ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ತುಂಬ ಸುಲಭ ಆಗಿರುತ್ತೆ. ಮೊದಲಿಗೆ ನಾನು ಇಲ್ಲಿ ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ಗಳನ್ನು ಒಂದು 5 ಪ್ಯಾಕೆಟ್ಗಳನ್ನು ಇಟ್ಕೊಂಡಿದ್ದೀನಿ. ಇದೆಲ್ಲವನ್ನು ಒಂದು ಬಟ್ಲಲ್ಲಿ ಬಿಡಿಸ್ಕೊಂಡು ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗಿರುತ್ತೆ. ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇವೆಲ್ಲವನ್ನು ಅದರಲ್ಲಿ ಸೇರಿಸಿ ನಾನು ಒಂದು ಚಿಕ್ಕ ಲೋಟದಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಂಡು ಇದರ ಜೊತೆ ಒಂದು 2 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಬಂದಿದ್ದೀನಿ. ನಂತರ ಇಲ್ಲಿ 2 ಸ್ಪೂನಷ್ಟು ಆಶೀರ್ವಾದ್ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಇನ್ನೊಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಬರಬೇಕು. ನಾನಿಲ್ಲಿ ಬಟರ್ ಪೇಪರನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು 15 ನಿಮಿಷಗಳ ಕಾಲ ಬಿಡಬೇಕು. ರವೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ನೆನೆಬೇಕು. 15 ನಿಮಿಷಗಳ ನಂತರ ಇಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಕುಕ್ಕರನ್ನು ಈ ರೀತಿ ಉಪ್ಪಾಕಿ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಇದನ್ನು ಫ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಗ್ಯಾಸ್ಕೆಟ್ ಹಾಗೂ ವಿಸಿಲನ್ನು ಹಾಕಬಾರ್ದು. ನಂತರ ನಾವು ಮಿಕ್ಸ್ ಮಾಡಿಟ್ಕೊಂಡಿರ್ತಕ್ಕಂಥ ಕೇಕ್ ಬ್ಯಾಟರನ್ನು ಇದರಲ್ಲಿ ಇಟ್ಬಿಟ್ಟು ಒಂದು 35ರಿಂದ 40 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕೇಕು. ನೋಡ್ತಿದ್ರೆ ಹಾಗೆ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಸೊಗಸಾಗಿತ್ತು. ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಡಬಲ್ ಬಾಯ್ಲ್ಡ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನಂತರ ನಾವು ಕೇಕನ್ನು ತೆಗಿತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಕೇಕು ಅಂದರೆ ಒಂಚೂರು ಅಂಟೋದಿಲ್ಲ, ಏನೂ ಇಲ್ಲ, ಚೆನ್ನಾಗಿ ಬಂದುಬಿಡುತ್ತೆ. ಬಟರ್ ಪೇಪರನ್ನು ತೆಗೆದು ಇದನ್ನು ನಾವು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು. ಇದರ ಮೇಲೆ ನಾನು ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಸಹ ಡಿಫ್ರೆಂಟಾಗಿ ರುಚಿಯಾಗಿರುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗಿರತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ಕೇಕು. ಇದನ್ನು ಮನೆಯಲ್ಲೇ ಮಾಡಿರೋದ್ರಿಂದ ಶುದ್ಧವಾಗೇ ಇರುತ್ತೆ, ಹಾಗೆ ನಾವೇ ನಮ್ಮ ಕೈಯಾರೆ ಮಾಡಿರೋದ್ರಿಂದ ನಮಗೂ ಖುಷಿ ಇರುತ್ತೆ.